ಕರ್ನಾಟಕ ರಾಜ್ಯ ನಾಯಕರುಗಳು ತೆಲಂಗಾಣ ರಾಜ್ಯಕ್ಕೆ 1.5 TMC ನೀರು ಬಿಡ್ತೇವೆ ಅಂತ ಹೇಳಿ ಜನರಿಗೆ ಬಿಜಾಪುರ ಜನರಿಗೆ ಮೋಸ ಮಾಡಿದ್ದಾರೆ. ಬಂದ ವಲಯಗಳಿಂದ ನಾನು ತಿಳಿದುಕೊಂಡಿರೋದು ಸುಮಾರು 10 TMC ನೀರನ್ನ ತೆಲಂಗಾಣಕ್ಕೆ ಬಿಟ್ಟಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇದು ಎಂಥ ಮೋಸ? ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿನ ಅತ್ಯಂತ ಅಭಾವ ಪ್ರಾರಂಭ ಆಗ್ಯದ. ಬಿಜಾಪುರ ನಗರದಲ್ಲಿ ಒಂದು ಕಡೆ 4 ದಿವಸ, ಇನ್ನೊಂದು ಕಡೆ 8 ದಿವಸಕ್ಕೊಂದೆಲ್ಲ ಕುಡಿಯುವ ನೀರಿನ ಪೂರೈಕೆ ಸರ್ಕಾರದಿಂದ ಆಗ್ತಾ ಇದೆ. ಆದರೆ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಬಿಡುವ ಅವಶ್ಯಕತೆ ಏನಿತ್ತು, ತೆಲಂಗಾಣಕ್ಕೆ ನೀರು ಬಿಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ. ಇದು ಸರಿಯಲ್ಲ. ಇದು ಬಹಳ ದಿನ ಈ ಸರ್ಕಾರ ಇದೇ ರೀತಿ ಆದರೆ ಒಳ್ಳೆಯದಿಲ್ಲ. ಅದಕ್ಕೆ ಕಾರಣಗಳು ಬಹಳ ಅದಾವ. ಯಾಕಂತಂದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಏನು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳದಾರೋ ಅವ್ರಿಗೆ 4-5 ತಿಂಗಳಿಂದ ಪಗಾರಿಲ್ಲ ಅಂತ ಹೇಳಿ ನಮ್ಮ ಹತ್ರ ಬಂದು ಓಡಾಡ್ತಾ ಇದ್ದಾರೆ. ನಾವು ಉತ್ತರ ಹೇಳೋದು ಕೂಡ ಅಷ್ಟೇ ಕಠಿಣ ಆಗ್ಯದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಈ ಸರ್ಕಾರದ ಪ್ರವೃತ್ತಿ, ಸರ್ಕಾರದ ನೀತಿ ಸರಿ ಇಲ್ಲ ಅಂತ ಹೇಳಿ ಅದನ್ನ ಖಂಡನ ಮಾಡ್ತೀನಿ. ಸಾಕು. ನೋಡಿ, ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ಬಯಸಿದ್ದೀನಿ. ನನ್ನ ಪ್ರಕಾರ ಅದು 10 TMC ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಮಳ್ಳರು ಒಂದೂವರೆ TMC ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ. ಆದರೂ ಕೂಡ ನಾನು ಕೂಡ, ಯಾಕಂದ್ರೆ ನಾವು ಕೂಡ ಇಲ್ಲಿ ಮೊನ್ನೆ ತುಪ್ಚಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ 0.25 ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು. 0.25 ನಮ್ಮ ತುಪ್ಚಿ ಬಬಲೇಶ್ವರ ತಿಕೋಟ ಹೋಬಳಿ ಏನಿದೆಯಲ್ಲ, RC ಅವರು ಆದೇಶ ಮಾಡಿದ್ಮೇಲೆ ಆ 0.25 ನಾವು ತಗೋಬೇಕಾದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು. ಇದೆಲ್ಲನೂ ಕೂಡ ನಡೀತಾ ಇದೆ. ಹೀಗಾಗಿ ನಾನು ಕೂಡ ಅದು 10 TMC ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೂವರೆ TMC ಇವತ್ತು ಸಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರಬಹುದು ಅಂತ ನನ್ನ ತಿಳುವಳಿಕೆ ಆಗಿದೆ. ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ. ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೀನಿ. ನೋಡ್ತೀನಿ ಅದನ್ನ ಏನದು 10 TMC ಆಗಿದ್ರೆ ನಿಜವಾಗಿನೂ ಕೂಡ ಅದು ಬಹಳ ದೊಡ್ಡ ಅನ್ಯಾಯ ಆಗುತ್ತೆ. 10 TMC ಇರಲಿಕ್ಕೆ ಸಾಧ್ಯ ಇಲ್ಲ. 1 TMC ಅದರ ಮಾನವೀಯತೆಯಿಂದ ಕೊಡಬೇಕಾಗ್ತದೆ. ನಾವು ಕೊಡುವಂಥದ್ದು ತಗೊಳ್ಳುವಂಥದ್ದು ಇರ್ತದೆ. ಹೀಗಾಗಿ ಖಚಿತ ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ನಾನು ಮಾತಾಡ್ತೇನೆ. ನಾನು ಅದನ್ನು ಗೊತ್ತಿಲ್ಲ, ನನಗೆ ಚೆಕ್ ಮಾಡ್ತೀನಿ. ಸುಮ್ಮನೆ ನಾನು ಯಾರೋ ಹೇಳಿದ ಮೇಲೆ ನಾನು ಮಾತಾಡೋಕ್ಕೆ ಅವರು ಜವಾಬ್ದಾರಿ ಸಚಿವರು ಇದ್ದಾರೆ. ಅದೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ.